5 ಬೆತ್ತ, ಅದಕ್ಕೆ ಒಂದು ಬೆತ್ತಕ್ಕೆ 10 ರೂಪಾಯಿ, 10 ರೂಪಾಯಿ ಅಲ್ಲ 100 ರೂಪಾಯಿ ಮತ್ತು 10 ಕೆಜಿ ಅಕ್ಕಿ ಸಂಭಾವನೆ. ಅದು ಬಿಟ್ಟರೆ ಬೇರೆ ಯಾವುದೇ ಸಂಭಾವನೆ ನಮಗೆ 4 ದಿವಸ ನಿಲ್ಲಬೇಕು ಕಾಡಿನಲ್ಲಿ. 4 ದಿವಸ ಅದಕ್ಕೆ ಬೇಕಾದ ಅಕ್ಕಿ, ಒಂದು ಬೆತ್ತಕ್ಕೆ 10 ಕೆಜಿ ಅಕ್ಕಿ ಮತ್ತು ಹುಳಿ ಮೆಣಸು ಎಲ್ಲ ಕೊಡ್ತಾರೆ. ನೋಡಿ ಅವರಲ್ಲಿ ಕೆಲವರು ಯುವಕರಿದ್ದಾರೆ, ಡಿಗ್ರಿ ಕಲ್ತಿದವರಿದ್ದಾರೆ, PhD ಮಾಡಿದವರಿದ್ದಾರೆ, ಡಾಕ್ಟರೇಟ್ ಮಾಡಿದ್ದಾರೆ. ಎಲ್ಲರೂ ಈ ಟೈಮಲ್ಲಿ ಇಲ್ಲಿ ಬಂದು ಈ ಕೊಂಡಿಯಲ್ಲಿ ಒಂದೊಂದು ಬೆತ್ತಕ್ಕೆ ಒಂದೊಂದು ಉಕ್ಸಿಗೆ 2 ಹಾಕ್ತಿದ್ದೇವೆ. ಇದು ಕಬ್ಬಿಣಲ್ಲ, ಹಿಂದಿನ ಕಾಲದ ಮಿಲವ ಅಂತ ಹೇಳ್ತಿದ್ದೇವೆ. ನಾನು ಸಾಧಾರಣ 26 ಕಿಲೋಮೀಟರ್ ಹೋಗಿದ್ದೇನೆ. ಸರ್ ನಮಸ್ತೆ. ಹಾಂ ಹೇಳಿ. ಏನಂದರೆ ಈಗ ಈ ರಥ ಎಲ್ಲ ನೋಡ್ಕೊಳ್ಬೋದು, ಇಲ್ಲಿ ಬೆತ್ತಲೆ, ಅದರ ವಿಶೇಷತೆ ಏನು ಸರ್? ಸ್ವಲ್ಪ ವಿಶೇಷ ಏನಂದರೆ ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಬೆತ್ತದಿಂದಲೇ ಎಲ್ಲ ರಥಗಳನ್ನು ಎಲ್ಲ ಮಾಡ್ತೇವೆ. ನಮಗೆ ಇದರ ಹಿನ್ನೆಲೆ ಏನಂದರೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದ ಪದ್ಧತಿ ಪ್ರಕಾರ ಕಾರ್ತಿಕ ಮಾಸ ಹುಣ್ಣಿಮೆ ದಿವಸ ನಮಗೆ ರಥಕ್ಕೆ ಗೂಟ ಮುಹೂರ್ತ ಅಂತ ನಡೀತಿದೆ. ಅದು ಪುರೋಹಿತ ದೇವಸ್ಥಾನದ ಅರ್ಚಕರಿಂದಲ್ಲ, ದೇವಸ್ಥಾನದ ಪುರೋಹಿತರಿಂದ ಅದು ಅವರೆಲ್ಲ ನಮಗೆ ಬಂದು ಇಲ್ಲಿ ಗಂಧ ಪ್ರಸಾದ ಸ್ವೀಕರಿಸಿ 4 ದಿವಸ ಕಾಡಿಗೆ ಹೋಗಿ ಬೆತ್ತವನ್ನು ಸ್ವೀಕರಿಸಿಕೊಂಡು ಬರ್ತೀವಿ. ನಮಗೆ ಬೇಕಾದಂಥ ಬೆತ್ತ, ಅದು ಎಲ್ಲ ಬೆತ್ತ ಆಗಲ್ಲ, ನಮಗೆ 4 ದಿವಸ ನಿಲ್ಲಬೇಕು ಕಾಡಿನಲ್ಲಿ. 4 ದಿವಸ ಅದಕ್ಕೆ ಬೇಕಾದ ಅಕ್ಕಿ, ಒಂದು ಬೆತ್ತಕ್ಕೆ 10 ಕೆಜಿ ಅಕ್ಕಿ ಮತ್ತು ಹುಳಿ ಮೆಣಸು ಎಲ್ಲ ಕೊಡ್ತಾರೆ. ಹಿಂದೆ ಏನು ಕೊಡ್ತಿದ್ದೆ ಅದೆಲ್ಲ ಕೊಡ್ತಿದ್ದಾರೆ. ಮತ್ತು ತರಕಾರಿ ಎಲ್ಲ ನಾವು ತಗೊಳ್ತೇವೆ. ಹಾಗೆಲ್ಲ ತಗೊಂಡು ನಾವು ಕಾಡಿಗೆ ಹೋಗಿ 4 ದಿವಸ ನಂತರ ಬಂದು ಅದಕ್ಕೆ ಬೇಕಾದ ಭಾಗವನ್ನು ಅದೆಲ್ಲ ಮಾಡಿ ಆ ನಂತರ 4 ದಿವಸ ನಂತರ 5ನೇ ದಿವಸ ನಾವು ಇದೆ ಬ್ರಹ್ಮರಥದ ಇದೆ ಅಂತೀರ ಬ್ರಹ್ಮರಥ ಮತ್ತು ಪಂಚಮಿ ರಥಕ್ಕೆ ಎಲ್ಲ ಬೇಕಾದ ಸಕಲ ಸಿದ್ಧತೆಲ್ಲ ಮಾಡಿ ಸ್ಟಾರ್ಟ್ ಮಾಡ್ತಿದ್ದೇವೆ. ಇನ್ನು ಅದೇ ಮಾಡಿಕೊಂಡು ಇವತ್ತು ಏನಂದರೆ ಅದಕ್ಕೆ ಎಲಿಯುವ ಬೆತ್ತಕ್ಕೆ ಅದು ನಾವು ಈ ಮೂಲ ಮೃತ್ತಿಕ ಪ್ರಸಾದ ತೆಗೆಯುವ ಟೈಮಲ್ಲಿ ಅದಕ್ಕೆ ಹಿಂದಿನ ದಿವಸ ನಾವು ಎಲಿಯುವ ಬೆತ್ತಕ್ಕೆ ಹೋಗ್ತಿದ್ದೆ. ಅದು 2 ದಿವಸ ಹೋಗ್ತಿದ್ದೆ. ಅದು 16 ಬೆತ್ತ ಬೇಕು, 12 ಮಾರು ಅಂತ, 12 ಮಾರು. ಅದು ಫೀಟೆ ಎಷ್ಟು ಅಂತ ಗೊತ್ತಿಲ್ಲ, 12 ಮಾರು ನಮ್ಮ ಹಿಂದಿನಿಂದ ಬಂದ 12 ಮಾರು. ಅದಕ್ಕೆ ಬೇಕಾದ, ಅದಕ್ಕಿಂತ ಜಾಸ್ತಿ ಇರುತ್ತೆ, ಅದಕ್ಕೆ ಬೇಕಾದಂಥ ಬೆತ್ತವನ್ನು ನಾವು ತಂದು ಬ್ರಹ್ಮರಥಕ್ಕೆ ಬರ್ತೇವೆ. ಕೆಲಸ ಏನಂದರೆ ನೀವು ತರುವಂಥದ್ದು ಕಟ್ಟಿರುವಂಥದ್ದು ಎಲ್ಲ ನೀವೇ ಅಂತ? ನಾವೇ ಎಲ್ಲ ನಮ್ಮ ಮಲೆಕುಟಿಯ ಸಮುದಾಯದವರು ಎಲ್ಲ ಅದಕ್ಕಾದಂಥ ಸಂಪ್ರದಾಯ ಇದೆ ಮಲೆಕುಡಿಯ. ಅದೇ ಸಂಪ್ರದಾಯ. ಅವರು ಏನಂದರೆ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನಮ್ಮ ಹಿನ್ನೆಲೆ ಪ್ರಕಾರ ಇಂದಿನಿಂದ ನಮ್ಮ ಕುಕ್ಕೆಲಿಂಗ ಕುಕ್ಕೆ ಸುಬ್ರಹ್ಮಣ್ಯ ಅಂತಿದ್ದಲ್ಲ, ಅದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಕುಕ್ಕೆಲಿಂಗ ತಂದದ್ದೇ ದೇವರು, ನಮ್ಮ ವಂಶದ ತಂದ ದೇವರು. ಬೇರೆಯವರು ಕಟ್ಟುವಂತಿಲ್ಲ, ಅದು ಈಗ ಸುಬ್ರಹ್ಮಣ್ಯ, ಹಿಂದಿನ ಕಾಲದಲ್ಲಿ ಸುಬ್ರಾಯ ದೇವರಂತ ಹಿರಿಯವರು ಕಟ್ಟಿರುವಂಥದ್ದು. ಈಗ ಅದೇ ಎಷ್ಟು ನಮ್ಮಲ್ಲಿ ನೋಡಿ, ಅವರೆಲ್ಲ ಕೆಲವರು ಯುವಕರಿದ್ದಾರೆ, ಡಿಗ್ರಿ ಕಲ್ತಿದವರಿದ್ದಾರೆ, PhD ಮಾಡಿದವರಿದ್ದಾರೆ, ಡಾಕ್ಟರೇಟ್ ಮಾಡಿದ್ದಾರೆ. ಎಲ್ಲರೂ ಈ ಟೈಮಲ್ಲಿ ಇಲ್ಲಿ ಬಂದು ದೇವರ ಸೇವೆಯನ್ನು 3 ದಿವಸ ಆದರೂ ಮಾಡಿ ಒಂದು ಅವಕಾಶ ಒಂದು ಒಳ್ಳೆಯದಂತ. ಅದು ದೇವರ ನಮಗೆ ಒಂದು ತೃಪ್ತಿ ಕೊಡ್ತಿದ್ದಾರೆ. ನಮಗೆ ಆಗಲಿ ನಮ್ಮ ಕುಟುಂಬಕ್ಕಾಗಲಿ ನಮಗೆ ನೆಮ್ಮದಿ ಕೊಡ್ತಿದ್ದೆ. ಇದಾದ್ಮೇಲೆ ಇದು ವಾಪಸ್ ತೆಗಿತೀರಿ? ಅದನ್ನು ವಾಪಸ್ ಆದರೆ ಇಲ್ಲ, ಯಾವುದು ಅದು ತೆಗೆಯುವ ಹಾಗೆ ಬಿಚ್ಚುವಾಗಿಲ್ಲ. ಅದು ಇವತ್ತು ಮಾಡಿ ನಾಳೆ ಬಿಚ್ಚುವಾಗಿಲ್ಲ. ಅದಕ್ಕೆ ಮಕರ ಸಂಕ್ರಮಣ ಬರ್ತದಲ್ಲ, ಆಮೇಲೆ ಇಲ್ಲಿ ಒಂದು ಪ್ರಧಾನ ದೈವದ ಒಂದು ಉರಿಮರಿ ಅಂತ ಆಗ್ತದೆ, ರುದ್ರ ಚಾಮುಂಡಿ, ಆ ದೈವದ ನಡವಳಿ ಆದಮೇಲೆ ನಾವು ಅದನ್ನು ಬಿಚ್ಚೋದು. ಬಿಚ್ಚಿ ಆಮೇಲೆ ಎಲ್ಲ ಬಿಚ್ಚು. ಅದು ಕೂಡ ಬ್ರಹ್ಮರಥ ಮಾತ್ರ. ಅದೇ ಇದು ಈ ಪಂಚಮಿ ರಥ ಕಾಣ್ತಿದ್ದಲ್ಲ, ಆ ಪಂಚಮಿ ರಥವನ್ನು ನಾವು 4 ಮೇ ತಿಂಗಳಲ್ಲಿ, ಮೇ ಲಾಸ್ಟಲ್ಲಿ, ಮೇ ಲಾಸ್ಟಲ್ಲಿ, ಇಲ್ಲ ಜೂನು ಫಸ್ಟಲ್ಲಿ, ಆ ಟೈಮಲ್ಲಿ ಬಿಚ್ಚುತ್ತೇವೆ. ಮತ್ತು ಇದಕ್ಕೆ ಯಾವುದೇ ನಾವು ಬೆತ್ತ ಬಿಟ್ಟರೆ ಬೇರೆ ಯಾವುದನ್ನು ಹಾಕೋದಿಲ್ಲ. ಅದು ಆ ಪತಾಕೆಗೆ ಒಂದು ಮಾತ್ರ ಬಕ್ಕ ಹಗ್ಗವನ್ನು ಯೂಸ್ ಮಾಡ್ತೇವೆ. ಅದು ಬಿಟ್ಟರೆ ಬೇರೆ ಯಾವುದೇ ಹಗ್ಗನಾಗಲಿ. ನಾವು ಈಗ ಪ್ರಸ್ತುತವಾಗಿ ಈ ವರ್ಷ 54 ಜನರು ಅದಕ್ಕೆ ಬೆತ್ತಕ್ಕೆ ತರಲಿಕ್ಕೆ ಹೋಗಿದೆ. ಅದೇ ಕಟ್ಟಲಿಕ್ಕೆ ಈಗ 61 ಜನ ಇದ್ದೇವೆ. ಅದಿಷ್ಟು ಜನ ಅಂತ ಲೆಕ್ಕ ಪ್ರಕಾರ ಇದೆಯಾ? ಇಲ್ಲ ಅದಿಲ್ಲ. ಅದೇನೆಂದರೆ ಪ್ರತಿಯೊಂದು ಈಗ ಇವರಾಗಲಿ ಯಾರಾಗಲಿ ಅವರ ವಂಶದವರು ಬರಲಿ ಅಂತ. ಈಗ ನಾನಾಗಲಿ ನನ್ನ ಮಗನಾಗಲಿ ಆ ರೀತಿ ಬರುವಂಥ ಈಗ ನನ್ನ ಫ್ಯಾಮಿಲಿಯಲ್ಲೂ ನನ್ನ ಫ್ಯಾಮಿಲಿಯಲ್ಲಿ ಪ್ರಸ್ತುತ ನನ್ನ ಫ್ಯಾಮಿಲಿ ನೋಡೋದಾದರೆ ಒಂದು 100-150 ವರ್ಷದಿಂದ ಬರ್ತಿದ್ದಾರೆ. ಅದೇ ರೀತಿ ನಾವು ಆ ಫ್ಯಾಮಿಲಿಯಲ್ಲಿ ಯಾರಾದರೂ ಒಬ್ಬರು ಇರಲಿ ಅಂತ ಅದೇ ರೀತಿಯಲ್ಲಿ ನಾವು ಮುಂದುವರಿಸಿ ಹೋಗ್ತಿದ್ದೆ. ಬೇರೆ ದೇವಸ್ಥಾನದ್ದು ಅದೇ ಬ್ರಹ್ಮರಥ. ಇನ್ನೊಂದು ಹೇಳಬೇಕಾದ್ರೆ ನಾವು ಬೆತ್ತಕ್ಕೆ ಹೋಗ್ತೇವಲ್ಲ, ಅದಕ್ಕೆ ಯಾವುದೇ ಸಂಭಾವನೆ ಇಲ್ಲ ಸ್ಟಾರ್ಟಲ್ಲಿ. ಈಗ ಬ್ರಹ್ಮರಥ ಕಟ್ಟಿ ಆ ಬ್ರಹ್ಮರಥಕ್ಕೆ ಯಾವುದೇ ಸಂಭಾವನೆ ಇಲ್ಲ. ಅದರಲ್ಲಿ ಸುಮಾರು ಒಂದು 64 ಜನರಲ್ಲಿ ಒಬ್ಬರಿಗೆ 5 ಬೆತ್ತ, ಅದು ಹಗ್ಗಂದ್ರೆ ಇಲ್ಲ, ಬೆತ್ತ 5 ಬೆತ್ತ. ಅದಕ್ಕೆ ಒಂದು ಬೆತ್ತಕ್ಕೆ 10 ರೂಪಾಯಿ ಅಲ್ಲ 100 ರೂಪಾಯಿ ಮತ್ತು 10 ಕೆಜಿ ಅಕ್ಕಿ ಸಂಭಾವನೆ.
ಹಾಂ ಹಾಂ ಅದು ಬಿಟ್ಟರೆ ಬೇರೆ ಯಾವುದೇ ಸಂಭಾವನೆ ಇಲ್ಲ. ಮುಂದಿನ ಅದರನ್ನು ನಾವು ಈಗ ಮುಂದುವರಿಸಿಕೊಂಡು ಹೋಗ್ತಿದ್ದೆ. ಹಾಗೆ ಯಾಕಂದ್ರೆ ನಮಗೆ ಸಂಬಳ ಮುಖ್ಯ ಅಲ್ಲ, ನಿಜ ನಿಜ ಆ ಸಂಪ್ರದಾಯ ಮುಖ್ಯ ಆಗಿ ಸರ್ಕಾರ ಅದೇ ಮುಖ್ಯ ಆಗಲ್ಲ, ಏನಂದ್ರೆ ದೇವರ ಸೇವೆ ಮುಖ್ಯ ಅದು ಮುಖ್ಯ. ಹಾಗೇನೆ ಇನ್ನು ಮೊನ್ನೆ ಲಕ್ಷದೀಪ ಸಹ ನಿಮಗೆ ಗೊತ್ತಿರ್ಬೋದು. ಆದ್ದರಿಂದ ನಾವು 4 ಜನಕ್ಕೆ ನಮಗೆ ₹1 ಸಂಬಳ, ಒಬ್ಬರತ್ತವ್ರಿಗೆ ₹1 ಸಂಬಳ ಮತ್ತು 10 kg ಅಕ್ಕಿ, ದಿನಕ್ಕೆ ಒಬ್ಬರಿಗೆ 10 kg ಅಕ್ಕಿ. ಸಂಬಳ ಯಾವುದೇ ಇಲ್ಲ. ಅದು ನಾವು ಕೂಡ ಇದು ಬ್ಯಾಜ್ ಹಾಕಿದ್ದೇವೆ ಬಿಟ್ಟರೆ ಈಗ ನಮಗೆ ಯಾವುದೇ ಸರ್ಕಾರದ ಇದಿಲ್ಲ. ನಿಜ ನಿಜ. ಆ 10 ದಿನ ನಾವು ಗೌರ್ಮೆಂಟ್ ಕೆಲಸಕ್ಕೆ ರಜೆ ಹಾಕಿ ನಾವು ಮುಂದುವರಿಸಿದ್ವಿ. ಹಾಗೆಯೇ ಎಲ್ಲ ಗೌರ್ಮೆಂಟ್ ನೌಕರಲ್ಲ, ಕೆಲವು ಜನ. ದೇವರ ಸೇವೆಯನ್ನು ಮಾಡ್ಕೊಂಡು ಮುಂದುವರಿಸ್ಕೊಂಡು ಹೋಗುದು. ತಮ್ಮ ಹೆಸರು ಸರ್? ಭಾಸ್ಕರ ಅರ್ಗುಡಿ. ತಮ್ಮ ಹೆಸರು ಸರ್? ಲೋಕೇಶ್. ಇವರು ನಮ್ಮ ಈಗ ಪ್ರಸ್ತುತ ನಮ್ಮ ಪಾಟಲಿ ಅವರು ಇದ್ದಾರೆ. ಈಗ ದೇವರ ಪುಣ್ಯನೇ ಏನೋ ಗೊತ್ತಿಲ್ಲ, ನಮ್ಮ ಮಲೆನಾಡಿನ ಜನಾಂಗದವರೇ ಈಗ ಆಗಿದ್ದಾರೆ. ಒಳ್ಳೆ ದೇವರ ಒಂದು ಆಸೆ ಅಷ್ಟೇ, ಅದು ಭಾಗ್ಯ ಅಂತ ಹೇಳ್ಬೇಕಷ್ಟೇ. ಹಾಗಂತ ಈ ಜಾತ್ರೆ ಟೈಮಲ್ಲಿ ಮಾತ್ರ ನಾವು 12 ತಿಂಗಳಿದ್ದೇವೆ. ಜಾತ್ರೆ ಟೈಮಲ್ಲಿ ಮಾತ್ರ ಹೆಚ್ಚುವರಿ ಜನ ಇದ್ದಾರೆ ಅಷ್ಟೇ. ಬಾಕಿ ಟೈಮಲ್ಲಿ 50 ಜನ ಇದ್ದೇವೆ. ಈಗ ಜಾತ್ರೆ ಟೈಮಲ್ಲಿ 64 ಜನ. ಥ್ಯಾಂಕ್ ಯು ಸೊ ಮಚ್ ಸರ್. ತಮ್ಮ ಹೆಸರು ಸರ್? ಬಾಲಚಂದ್ರ, ಪುರುಷೋತ್ತಮ, ಮೋಹನ್, ಸುಬ್ರಹ್ಮಣ್ಯ, ಕುಮಾರ್, ರೋಹಿತಾಕ್ಷ, ರವಿ, ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಹಿತಿ ಕೊಟ್ಟೋದಕ್ಕೆ. ದೇವರ ಸೇವೆ ಹೀಗೆ ನಡೀತಿರಲಿ. ಥ್ಯಾಂಕ್ ಯು ಸೊ ಮಚ್. ಈಗ ನೋಡುವ ಯುವಕರೆಲ್ಲರ ಹಿರಿಯರು ಈಗ ಇಲ್ಲಿದ್ದಾರೆ. ಇವರು ನಮ್ಮ ಹೊಸರ ಕಾಡಲ್ಲಿ ಇವರ ತಂದೆಯವರು 18 ಬಿದಿರು ಬೆತ್ತಲೆ ಎಲ್ತುಕೊಂಡು ಬರ್ತಿದ್ರು. ಹೌದಾ? ಇವರು ಹಿಂದಿನ ಕಾಲ ಅಂದ್ರೆ ಈ ಪ್ರಸ್ತುತ ನಾವು ಬರುವಾಗ ಇದ್ರು ಅವರು, ಆಗ ಸಾಲಮಿಲ್ಲ. ಅದರಿಂದ ನಂತರ ಈಗ ಬ್ರೈಟ್ ಆಗಿ ಸ್ವಲ್ಪ ಸ್ಟ್ರಾಂಗ್ ಆಗಿ ಯುವಕರೆಲ್ಲ ಅವರು ಬೆತ್ತ ಕೆಲಸ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಹೌದಾ? ಈಗ ನಮ್ಮಲ್ಲಿ ಪ್ರಸ್ತುತ ಏನು ಗೊತ್ತುಂಟ, ನಾವು ಕಟ್ಟುತ್ತಿದ್ದೇವಲ್ಲ, ಆ ಹಗ್ಗವನ್ನು ಮಾಡುವವರಿಲ್ಲ ಅಲ್ಲ, ಅದು ಹಿರಿಯರೇ ಆಗ್ಬೇಕಷ್ಟೇ. ಹಾಗಂತ ಅವರು ಕಲಿಸುವುದಿಲ್ಲ ಅಂತೆಲ್ಲ, ಅವರೊಟ್ಟು ಕೂತ್ರೆ ನಮಗೆ ಅವರು ಒಂದು 10 ಮಾಡಿದರೆ ನಮಗೆ 1 ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದೊಂದು ನೀವು ನೋಡ್ಬೋದು, ಅದರ ಬಗ್ಗೆ ನಾನು ನಿಮಗೆ ತೋರಿಸ್ತೇನೆ. ಬನ್ನಿ. ರಾತ್ರಿ ನಡೆದಂಥ ಪಂಚಮಿ ರಥೋತ್ಸವಕ್ಕೆ ಇದೇ ಪಂಚಮಿ ರಥೋತ್ಸವ. ಇದಕ್ಕೆ ನೋಡಿ ಈ ರೀತಿಯ ಬೆತ್ತವನ್ನು ನಾವು ಹಾಕ್ತಿದ್ದೇವೆ. ಅದರ ಎಲ್ಲ ಕಟ್ಟಿದ ಬೆತ್ತ ಕೂಡ, ಈ ಎಳೆಯುವ ಬೆತ್ತ ಕೂಡ ನಮಗೆ ಬೆತ್ತ ಬಿಟ್ಟು ಬೇರೆ ಯಾವುದೇ ಅವಕಾಶವನ್ನು ಬೇರೆ ಹಗ್ಗವನ್ನು ಹಾಕಬೇಕು, ಬೇರೆ ಬೆತ್ತ ಆಗುದೇ ಇಲ್ಲ. ಇಡೀ ಬೆತ್ತ ಎಳಿಲಿಕ್ಕೆ ಮಾತ್ರ. ಅದರ ಇನ್ನು ಮುಂದೆ ನಾನು ತೋರಿಸ್ತೀನಿ. ಆದರೆ ಇದು ಹೇಗೆ ಸ್ಟ್ರೈಟಿಗೆ ಹೋಗ್ತದೆ ಅಲ್ಲ, ಅದು ಹೇಗೆ? ಅದು ದೊಡ್ಡ ದೊಡ್ಡ ಮರಕ್ಕೆಲ್ಲ ಹೋಗ್ತದೆ. ಅದು ಮರಕ್ಕೆ ಹತ್ತುವರೆಗೆ ಆಗಬೇಕಷ್ಟೇ. ಬೇರೆಯವ್ರು ಯಾವಾಗ ಮರಕ್ಕೆ ಈಗ ನಾನು ಹೋದ್ರೆ ನನಗೂ ಕೂಡ ಮರಕ್ಕೆ ಹತ್ತಲಿಕ್ಕೆ ಆಗಲಿಲ್ಲ. ಮರಕ್ಕೆ 10ವರೆ ಅಂತದ್ದು ನಮ್ಮ ಒಂದು ಟೀಮ್ ಅಂದರೆ ಅದೇ 54 ಜನರಲ್ಲಿ ಒಂದೊಂದು ಟೀಮ್ ಇರುತ್ತೆ. ನಾವು ಯಾರನ್ನ ಈಗ ನಾನೊಂದು ಟೀಮಲ್ಲಿ 4-5 ಜನ ಹೋದರೆ ಅವರಲ್ಲಿ ಯಾರಾದರೂ ಒಬ್ಬರು ಮರಕ್ಕೆ ಹತ್ತುವರೆ ಇದ್ದರೆ ಮಾತ್ರ ನಾವು ಹೋಗ್ತೇವೆ, ಇಲ್ಲದ್ರೆ ಹೋಗಾಗ. ಏಕೆಂದರೆ ದೊಡ್ಡ ದೊಡ್ಡ ಮರದಲ್ಲಿ ಇರ್ತಾರೆ. ಇದು ಯಾವುದು ನೆಲದಲ್ಲಿ ಬೆಳೆಯುವುದಲ್ಲ, ಇದು ಮರದಲ್ಲಿ. ಹಾಗಂತ ನೆಲದಲ್ಲಿ ಬೆಳೆಯುವುದನ್ನು ಯಾವುದೇ ರೀತಿ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಕಟ್ಟಲಿಕ್ಕಿಲ್ಲ. ಈಗ ನಮ್ಮಲ್ಲಿ ತುಂಬ ಜನ ಹೇಳಿದ್ದಾರೆ, ಇಲ್ಲಿ ಅಲ್ಲಿ ಉಂಟು, ಇಲ್ಲಿ ಬೆತ್ತ ಉಂಟು. ಹಾಗಂತ ಎಲ್ಲ ಬೆತ್ತ ಆಗೋದಿಲ್ಲ. ಅದಕ್ಕೆ ಬೇಕಾದಂಥ ಬೆತ್ತವನ್ನು ಮಾತ್ರ ನಾವು ಸ್ವೀಕರಿಸಬಹುದು. ಅದನ್ನು ಇನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ನಾಳೆ ನಡೆಯುವ ಬ್ರಹ್ಮರಥೋತ್ಸವದ ಸದ್ಯತಾಣ ಎಲ್ಲ ಸಾಧಾರಣವಾಗಿ 90% ನಾವು ಎಲ್ಲ ನಮ್ಮ ಕೆಲಸವನ್ನು ಮುಂದುವರಿಸಿದೆ. ನೋಡಿ ಈ ಬೆತ್ತವನ್ನು ನೋಡಿ, ಇದು ನಮ್ಮ ಕೈ 5 ಮಾರು ಪ್ರಕಾರ ಈ ರೀತಿ ಮುಂದುವರಿಸಿಕೊಂಡು ಹೋಗಿದ್ದೆ. 5 ಮಾರು ಅಂದರೆ ಈಗ ಜನಸಂಖ್ಯೆ ಪ್ರಕಾರ ಅದಕ್ಕಿಂತ ಒಂದು 2 ಮಾರು ಜಾಸ್ತಿ ಇಟ್ಟಿದ್ದೇವೆ. ಇಲ್ಲಿ ಉತ್ತರಾದಿ ಮಠ ಇತ್ತು. ನಮ್ಮ ಹಿಂದಿನ ಹಿರಿಯರು ಹೇಳಿದ ಪ್ರಕಾರ ಆ ಉತ್ತರಾದಿ ಮಠದ ಬಾಗಿಲಿಗೆ ಬರಬೇಕಂತ ಹಿರಿಯರು ಹೇಳಿದ್ದಾರೆ. ಅದೇ ಪ್ರಕಾರ ನಾವು ಈಗ ಮುಂದುವರಿಸಿಕೊಂಡು ಹೋಗಿದ್ದೇವೆ. ಹಾಗೆ ಇದು ನೋಡಿ, ಇದರಲ್ಲಿ 6 ಉಕ್ಸ್ ಇದೆ ನೋಡಿ, 3 ಉಕ್ಸ್ ಇದೆ. ಅದನ್ನು ನೋಡಿ, ಇದು ನೋಡಿ. ಈ ಕೊಂಡಿಯಲ್ಲಿ ಒಂದೊಂದು ಬೆತ್ತಕ್ಕೆ ಒಂದೊಂದು ಉಕ್ಸ್ಗೆ 2 ಹಾಕ್ತಿದ್ದೇವೆ. ಇದು ಕಬ್ಬಿಣಲ್ಲ, ಹಿಂದಿನ ಕಾಲದಲ್ಲಿ ಮಿಲಾವ್ ಅಂತ ಹೇಳ್ತಿದ್ದೇವೆ. ಅದು ಹೇಗಂತ ಗೊತ್ತಿಲ್ಲ ಈಗಿನ ಕಾಲದಲ್ಲಿ. ಅದೇ ರೀತಿ 2 ಉಕ್ಸ್ ಹಾಕ್ತಿದ್ದೆ. ಅದಕ್ಕೆ ಒಂದೊಂದು ಹಗ್ಗ ನೋಡಿ. ಇದೇ ರೀತಿ ಹಿಂದೆ ಕೂಡ 3 ಇದೆ. ಹಿಂದೆ ಕೂಡ 3 ಇದೆ. ನಮಗೆ ಮೊದಲು ಈ ಮಣ್ಣಿನ ರೋಡೆಲ್ಲ ಇರುವಾಗ ಅದನ್ನೇ ನಾವು ಅದಕ್ಕೆ ಹಿಂದಿನಿಂದ ಒಂದು ಹಗ್ಗ ಹಾಕ್ತಿದ್ವಿ. ಈಗಿನ ಜನಸಂಖ್ಯೆ ಪ್ರಕಾರ ಅದು ನಮಗೆ
ಅದನ್ನು ಮೇಂಟೈನ್ ಹಾಕ್ಲಿಕ್ಕೆ ಜನಕಲನ್ನು ಮೇಂಟೈನ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ನಾವು ಈಗ 3 ಇದನ್ನು ಮಾತ್ರ ಹಾಕ್ತಿದ್ವಿ. ಈಗ ರಥ ಸಲೀಸಾಗಿ ಹೋಗ್ತಿದೆ. ಅದೇ ರೀತಿ ನಾನು ಮುಂದುವರ್ಸ್ಕೊಂಡು ಬರ್ತಿದ್ದೆ. ಇದೇ ರೀತಿ ಇದು ಏನು ಹೇಳ್ಬೇಕಂದ್ರೆ ಇದು ಎಷ್ಟು ದಪ್ಪ ಇದೆ ಈ ಬೆತ್ತ ಅಷ್ಟು ದಪ್ಪದನ್ನು ತರ್ತೇವೆ ನಾವು. ಇದು ಎಲ್ಲಿಯೋ ಬೆತ್ತವನ್ನೇ ನಾವು 2 ದಿನ ಇನ್ನು ಕಟ್ಟೋ ಬೆತ್ತವನ್ನು ಮುಂದಿನ ಇದು ಏನಂದ್ರೆ ಸಾಮಾನ್ಯ ಕಾಡಲ್ಲಿ ಸಿಗ್ತದ ಅಲ್ಲ ಬೇರೆ ಎಲ್ಲಿ ಅಲ್ಲ? ಸಾಮಾನ್ಯ ಕಡೆ ಮೊದಲೆಲ್ಲ ಇಲ್ಲೇ ನಾನೇ ಇಲ್ಲೇ ಆದಿಸುಬ್ರಹ್ಮಣ್ಯ ಮನೆ ಅಲ್ಲಿ ಸಿಕ್ತಿತ್ತು. ಈಗ ಹಾಗೆ ಸಿಕ್ಕಲ್ಲ. ಈಗ ನನ್ನ ಟೀಮ್ ಹೋಗುವ ಮಟ್ಟಿಗೆ ನಾನು ಸಾಧಾರಣ 26 ಕಿಲೋಮೀಟ್ರ್ ಹೋಗಿದ್ದೇನೆ. ಅಂದರೆ ಗಾಡಿಯಲ್ಲಿ ಹೋಗಿ ಅಲ್ಲಿಂದ ಕಾಡಿಂದ ಮತ್ತೆ ಆಗೋದು. ಯಾಕಂದರೆ ಈಗ ಮೊದಲಿನಾಗ ಎಲ್ಲರಿಗೂ ಗೊತ್ತಿರುತ್ತೆ, ಕಾಡು ಇಲ್ಲ, ಬೆತ್ತ ಇಲ್ಲ. ಏನು ಮಾಡ್ಲಿಕ್ಕೆ ನಿಮಗೆ ಇನ್ನು ಮುಂದಿನ ಅದಕ್ಕೆ ಹೇಗೆ ಭಾಗ ಮಾಡ್ತಾರೆ ಅದರ ಬಗ್ಗೆ